Hallelujah. Hallelujah. When we turn back, ನಾವು ಹಿಂತಿರುಗಿ ನೋಡುವಾಗ, look at the 6 months that we have passed. ನಾವು ಕಳೆದ 6 ತಿಂಗಳನ್ನು ನಾವು ಹಿಂತಿರುಗಿ ನೋಡುವಾಗ, There are so many things that God has done to us. ದೇವರು ಮಾಡಿರುವಂತ ಕಾರ್ಯಗಳು ಎಷ್ಟು ಹೇರಳವಾಗಿದೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. God was so faithful every day. ಪ್ರತಿ ದಿನವೂ ಕೂಡ ದೇವರು ನಂಬಿಗಸ್ತರಾಗಿದ್ರು. Amen. He did all that he could do to protect me. ಆತನಿಂದ ಸಾಧ್ಯವಾದದ್ದು ಎಲ್ಲವನ್ನೂ ಆತನು ಮಾಡಿದೆ ನನ್ನನ್ನು ಕಾಪಾಡುವುದಕ್ಕಾಗಿ. He did everything to keep me alive. ನನ್ನನ್ನು ಜೀವಂತವಾಗಿ ಇಡುವುದಕ್ಕಾಗಿ ಆತನು ಎಲ್ಲವನ್ನೂ ಮಾಡಿದ್ರು. What have we done to him? ಆತನಿಗಾಗಿ ನಾವೇನು ಮಾಡಿದ್ದೇವೆ? Once oru vasu yochu paruga. ಒಂದು ಸಾರಿ ಯೋಚಿಸಿ ನೋಡಿ. What have we done back to him? ಆತನಿಗೆ ಹಿಂತಿರುಗಿಸಿ ನಾವೇನನ್ನು ಮಾಡಿದ್ದೇವೆ? Amen. Today I want to give you an open call. ಇವತ್ತು ನಿಮಗೆ ಒಂದು ತೆರೆದ ಕರೆಯುವಿಕೆ. If you are not satisfied with what you have done to God all these 6 months, ಈ 6 ತಿಂಗಳು ನಾವು ದೇವರಿಗಾಗಿ ಮಾಡಿರುವ ಕಾರ್ಯಗಳಲ್ಲಿ ನನಗೆ ತೃಪ್ತಿ ಇಲ್ಲ ಅಂದ್ರೆ, in this last week, ಈ ಕೊನೆಯ ವಾರದಲ್ಲಿ prepare yourself in prayer. ನಿನ್ನನ್ನೇ ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಿಕೋ. Pour yourself in the presence of God and say, Lord, this is how I want to live. ನಿನ್ನನ್ನೇ ದೇವರ ಸಮ್ಮುಖದಲ್ಲಿ ಸುರಿಸ್ತಾ ಹೇಳು, ದೇವರೇ ನಾನು ಹೀಗೆ ಜೀವಿಸಬೇಕಿದೆ. I want to love you more. ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ I want to ಪ್ರೀತಿಸಬೇಕು. serve you more. ನಾನು ಇನ್ನೂ ನಿನ್ನ ಹೆಚ್ಚಾದ ಸೇವೆಗಳನ್ನು I want ಮಾಡಬೇಕು. to come more and more near to you. ಇನ್ನೂ ನಿಮ್ಮ ಹತ್ರದಲ್ಲಿ I ನಾನು want to ಬರಬೇಕು. experience you more. ಇನ್ನೂ ಹೆಚ್ಚಾಗಿ ನಿನ್ನನ್ನು ನಾನು ಅನುಭವಿಸಬೇಕು. Amen. When you surrender like that, ಆ ರೀತಿಯಾಗಿ ನೀವು ಅರ್ಪಣಿಸುವಾಗ, I tell you, ನಿಮಗೆ ನಾ ಹೇಳ್ತೇನೆ, the next 6 months ಇನ್ನು ಮುಂದಿರುವಂತಹ 6 will ತಿಂಗಳು be a glorious, amen, half year to you. ಅದು ಇನ್ನು ಮೇಲೆ ಇನ್ನು ಅರ್ಧ ವರ್ಷದ ಮಹಿಮೆಯಾದ ವರ್ಷವಾಗಿ How many of ನಿಮಗಿರುತ್ತೆ. you say amen? ಎಷ್ಟು ಜನ ಆಮೆನ್ ಅಂತೀರಾ? As a prophet of God, I prophesy ದೇವರ ಪ್ರವಾದಿಯಾಗಿ ನಾ the ಪ್ರವಾದಿಸ್ತೇನೆ, next 6 months will not be like how it was now. ಇನ್ನು ಮುಂದೆ ಇರುವಂತಹ 6 ತಿಂಗಳು ನೀವು ಈಗ ಕಳೆದ 6 ತಿಂಗಳ ರೀತಿಯಲ್ಲಿ ಅದು ಇರುವುದಿಲ್ಲ. Amen. You shall see so many signs. ಇನ್ನು ಹೆಚ್ಚು ಸೂಚನೆಗಳನ್ನು ನೋಡಲಿದ್ದೀರಾ. You shall see so many things coming up. ಇನ್ನು ಅನೇಕ ಕಾರ್ಯಗಳು ನಿಮ್ಮ ಪರವಾಗಿ ಬರುವುದನ್ನು ನೋಡಲಿದ್ದೀರಾ. Amen. I will speak about it on July 1st. ನಾನು ಜುಲೈ 1ನೇ ತಾರೀಕು ಅದರ ಕುರಿತು ನಾ The ಮಾತಾಡ್ತೇನೆ. prophecies for the next half year. ಮುಂದಿನ ಅರ್ಧ ವರ್ಷಕ್ಕಿರುವಂತಹ ಪ್ರವಾದನೆಗಳು. But I want to tell the church, ಆದ್ರೆ ಸಭೆಗೆ ನಾ ಹೇಳ್ತೇನೆ, it's not the time to relax. ಇದು ವಿಶ್ರಾಂತಿ ಮಾಡುವಂತ ಸಮಯ ಅಲ್ಲ. It's not the time to sit and speak. ಕೂತು ಸುಮ್ಮನೆ ಮಾತಾಡ್ತಿರುವಂತ ಸಮಯ ಇದಲ್ಲ. Time to raise up and work. ಎದ್ದು ಕೆಲಸ ಮಾಡುವಂತ ಸಮಯಗಳಿದು. ಪಕ್ಕದಲ್ಲಿರೋರ್ನ ನೋಡಿ Time ಹೇಳಿ, to raise up and work. ಎದ್ದು ಕೆಲಸ ಮಾಡುವಂತ ಸಮಯಗಳು. Amen. Hallelujah. Hallelujah. Amen. Because, ಯಾಕಂದ್ರೆ, amen, it is a day now. ಈಗ ದಿನವಾಗಿದೆ. It is a day now. ಈಗ ಬೆಳಕಿನ Because ದಿನವಾಗಿದೆ. the night is coming. ರಾತ್ರಿ ಬರ್ತಾ ಇದೆ. Where no man can work. ಅಲ್ಲಿ ಯಾರು ಕೂಡ ಕೆಲಸ ಮಾಡಕ್ಕಾಗಲ್ಲ. Hallelujah. Hallelujah. You have to work when the Father is working. ತಂದೆಯು ಕೆಲಸ ಮಾಡ್ತಿರುವಾಗಲೇ ನೀವು ಕೂಡ ಕೆಲಸ ಮಾಡಬೇಕು. Amen. In these days, ಈ ದಿನಗಳಲ್ಲಿ the Lord is, amen, putting burden in me. ದೇವರು ನನ್ನ ಒಳಗೆ ಒಂದು ಭಾರವನ್ನು ಹಾಕ್ತಾ To ಇದ್ದಾರೆ. see all those who are desiring to serve God is involved into the kingdom work. ದೇವರ ಕಾರ್ಯಗಳಲ್ಲಿ ನಾನು ಕೂಡ ಭಾಗಿಯಾಗಬೇಕಂತ ದಾಹ ಉಳ್ಳವರು ಕೂಡ ಸೇವೆಗಳಲ್ಲಿ ಇರಬೇಕು ಅಂತ ನಾನು ಕೂಡ ಬಯಸ್ತೇನೆ. That is my desire. ಅದೇ ನನ್ನ ಒಂದು ಆಸೆಯಾಗಿದೆ. When you look at the word of God, ದೇವರ ವಾಕ್ಯವನ್ನು ನೀವು ನೋಡುವಾಗ, the owner of the land even hired people to work in the 11th hour. ಆ ಸ್ಥಳದ ಯಜಮಾನನು 11ನೇ ತಾಸಲ್ಲೂ ಕೂಡ ಜನರನ್ನು ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ. At the last hour also, ಆ ಕೊನೆಯ ತಾಸಲ್ಲೂ ಕೂಡ he said people to come and work in the field. ಅವರು ಹೇಳ್ತಾರೆ, ಜನರು ಬಂದು ನನ್ನ ಸ್ಥಳದಲ್ಲಿ ಕೆಲಸ ಮಾಡಿ. My dear people of God, ನನ್ನ ದೇವ ಜನರೇ, I tell you something which you need to, amen, record it in your heart. ನಿಮ್ಮ ಮನಸ್ಸಲ್ಲಿ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಕಾರ್ಯವನ್ನು ನಾನು ಹೇಳ್ತೇನೆ. If God is calling you to do something, ದೇವರು ನಿನ್ನನ್ನು ಒಂದು ಕಾರ್ಯವನ್ನು ಮಾಡುವುದಕ್ಕೆ ಕರೀತಾ ಇದ್ದಾರೆ, never say no to that. ಅದಕ್ಕೆ ಇಲ್ಲ ಅಂತ ಹೇಳಲೇಬೇಡಿ. Because the Bible says, ಯಾಕಂದ್ರೆ ಸತ್ಯವೇದ ಹೇಳುತ್ತೆ, when the day of work was over, ಆ ಕೆಲಸದ ಸಮಯ ಮುಗಿದಾಗ he paid everyone who came at the first hour and the 11th hour the same wages. ಮೊದಲನೇ ತಾಸು ಮುಂಜಾನೆಯಿಂದ ಪ್ರಾರಂಭ ಮಾಡಿದ ಕೆಲಸದವರಿಗೂ ಕೂಡ ಕೊನೆಯ ತಾಸಲ್ಲಿ ಬಂದು ಕೆಲಸ ಮಾಡಿದವರಿಗೂ ಕೂಡ ಒಂದೇ ಸಂಬಳವನ್ನು ಕೊಟ್ಟರು. Amen. He gave the same wages. ಒಂದೇ ಸಂಬಳವನ್ನು ಕೊಟ್ಟರು. I tell you, ನಿಮಗೆ ನಾ ಹೇಳ್ತೇನೆ, amen, before you, ನಿನಕ್ಕಿಂತ ಮುಂಚೆ, amen, so many mighty men of God have run their race. ಅನೇಕ ಬಲವಾದ ದೇವ ಸೇವಕರು ಅವರ ಓಟಗಳನ್ನು ಓಡಿದ್ದಾರೆ. Amen. Men of God like Elijah. ಎಲಿಯನ ರೀತಿಯಲ್ಲಿ ದೇವ Amen. ಸೇವಕರು. Man of God like Apostle Paul. ಅಪೊಸ್ತಲನಾದ ಪೌಲನ ರೀತಿಯಲ್ಲಿ ಸೇವಕರು. Amen. They have done work from the first hour. ಅವರು ಪ್ರಾರಂಭದ ತಾಸಿನಿಂದಲೂ ಕೂಡ ಕೆಲಸ But ಮಾಡಿದ್ದಾರೆ. God has graciously called us into the vineyard, into the field, even at the 11th hour. ಆದ್ರೆ ದೇವರು ತನ್ನ ಕರುಣೆಯ ಮೂಲಕ ಆತನು 11
11ನೇ ತಾಸಲ್ಲೂ ಕೂಡ ನಮ್ಮನ್ನು ಆತನ ದ್ರಾಕ್ಷಾ ತೋಟಕ್ಕೆ ಆತನು ಕರೀತಾ ಇದ್ದಾರೆ. Amen. I tell you something. ನಿಮಗೆ ನಾ ಹೇಳ್ತೇನೆ, I don't boast about anything that I am doing for the Lord. ದೇವರಿಗಾಗಿ ಮಾಡ್ತಾ ಇರುವಂತ ಕಾರ್ಯಗಳಲ್ಲಿ ನಾನೇನು ಹೆಮ್ಮೆ ಪಡುವುದಿಲ್ಲ. Because ಯಾಕಂದ್ರೆ many has sacrificed their life for this kingdom work. ಅನೇಕ ಜನರು ಈ ಒಂದು ರಾಜ್ಯದ ಕೆಲಸಕ್ಕಾಗಿ ಜೀವವನ್ನೇ ತ್ಯಾಗ ಮಾಡಿದ್ದಾರೆ. Amen. They were beaten, they were scourged. ಅವರು ಒಡೆಯಲ್ಪಟ್ಟಿದ್ರು, ಜಜ್ಜಲ್ಪಟ್ಟಿದ್ರು. Amen. They were made to put into trials. ಅವರು ಅನೇಕ ಹಿಂಸೆಗಳಲ್ಲಿ ತಳ್ಳಲ್ಪಟ್ಟರು. They were thrown into prisons. ಅವರನ್ನು ಸೆರೆಗೆ ಎಸೆದ್ರು. But we are 11th hour servants. ಆದ್ರೆ 11 ತಾಸಿನ ಸೇವಕರು How ನಾವು. many of you agree with me? ಎಷ್ಟು ಜನ ನನ್ನ ಜೊತೆ We ಒಪ್ಪಿಕೊಳ್ಳುತ್ತೀರಾ? are 11th hour servants. ನಾವು 11ನೇ ತಾಸಲ್ಲಿ ಒಳ ಬಂದ ಕೆಲಸದವರು. Even before you warm up and start your work, the work is over. ನೀವು ಸರಿಯಾಗಿ ಎಲ್ಲ ಸಿದ್ಧಪಡಿಸಿ ಕೆಲಸ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆನೇ ಕೆಲಸದ ಸಮಯ ಮುಗಿಯುತ್ತೆ. The time is over. ಆ ಸಮಯ ಮುಗಿಯುತ್ತೆ. But ಆದರೆ blessed are you. ನೀನು ಆಶೀರ್ವದಿಸಲ್ಪಟ್ಟವನು. You are highly favored in the sight of God. ದೇವರ ದೃಷ್ಟಿಯಲ್ಲಿ ಉನ್ನತವಾದ ಒಂದು ಕರುಣೆ ಕೃಪೆಯನ್ನು ಹೊಂದಿರುವಾತನು Because you ನೀನು. will be honored with the same wages. ಯಾಕಂದ್ರೆ ಅದೇ ಸಂಬಳವು ನಿನಗೆ ಸಿಗುತ್ತೆ. Amen. I give you an open call. ನಿನಗೆ ತೆರೆದ ಕರುವಿಕೆ. See, I don't think about this while I come. ನಾ ಇಲ್ಲಿ ಬರುವಾಗ ಇದರ ಕುರಿತು ಯೋಚನೆಯನ್ನು ಮಾಡಲ್ಲ. Neither do I sit and pray for this. ಈ ಒಂದು ಕಾರ್ಯಗಳ ಕುರಿತು ನಾ ಪ್ರಾರ್ಥನೆಯನ್ನು ಮಾಡಲ್ಲ. But I know ಆದ್ರೆ ನನಗೆ the ಗೊತ್ತು, Holy Spirit is putting out His heart to you. ಪವಿತ್ರಾತ್ಮನು ತನ್ನ ಹೃದಯವನ್ನು ನಿಮ್ಮ ಬಳಿ ಹಂಚುತ್ತಾ ಇದ್ದಾರೆ. If you haven't done anything this 6 months, ಈ 6 ತಿಂಗಳು ನಾನು ಏನು ಮಾಡಿಲ್ಲ ದೇವರಿಗಾಗಿ ಅಂದ್ರೆ, Amen, God is giving you one more chance. ದೇವರು ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. Amen. He is a God of second chance. ಆತನು ಎರಡನೇ ಚಾನ್ಸ್ ಅನ್ನು ಕೊಡುವಂತ How ದೇವರು. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. God came down and spoke to Samuel. ದೇವರು ಕೆಳಗಿಳಿದು ಬಂದು ಸಾಮುವೇಲನ ಬಳಿ ಮಾತಾಡ್ತಾರೆ. But Samuel didn't respond to God. He responded to Eli. ಆದ್ರೆ ಸಾಮುವೇಲನು ದೇವರಿಗೆ ಉತ್ತರ ಕೊಡ್ಲಿಲ್ಲ. ಆತನು ಏಲಿಯ ಬಳಿ ಹೋದ. He ran again and again to Eli. ಆತ ತಿರ್ಗಾ ಏಲಿ ಬಳಿನೇ ಓಡ್ತಾ But ಇದ್ದ. God was very patient to, Amen, talk to Samuel. ಆದ್ರೆ ದೇವರು ಸಾಮುವೇಲನ ಬಳಿ ಮಾತಾಡುವುದಕ್ಕೆ ತುಂಬಾ ತಾಳ್ಮೆಯಿಂದ ಇದ್ರು. Because God wanted to use Samuel. ಯಾಕಂದ್ರೆ ದೇವರು ಸಾಮುವೇಲನನ್ನು ಉಪಯೋಗಿಸಬೇಕಂತ ಆಸೆ ಪಟ್ಟರು. Today I want to tell you, ಇವತ್ತು ನಿಮಗೆ ನಾ even ಹೇಳ್ತೇನೆ, if you have missed His voice, ಆತನ ಸ್ವರವನ್ನು ನೀವು ಮಿಸ್ if ಮಾಡ್ಕೊಂಡಿದ್ರೇನು you would ಕೂಡ, have missed the calling of God in your life, ನಿನ್ನ ಜೀವನದಲ್ಲಿ ದೇವರ ಕರುವಿಕೆಯನ್ನು ನೀ ಕಳ್ಕೊಂಡಿದ್ರೇನು ಕೂಡ, God is giving you one more chance. ದೇವರು ನಿನಗೆ ಇನ್ನೊಂದು ಅವಕಾಶ ಕೊಡ್ತಾ He ಇದ್ದಾರೆ. is one more, Amen, He is calling you one more time. ಆತನು ತಿರ್ಗಾ ಇನ್ನೊಂದು ಸಾರಿ ನಿನ್ನನ್ನು ಕರೀತಾ ಇದ್ದಾರೆ. I know you people are all busy in, Amen, in your, Amen, work. ನನಗೆ ಗೊತ್ತು ನಿಮ್ಮ ಕೆಲಸಗಳಲ್ಲಿ ನೀವು ತುಂಬಾ ಬ್ಯುಸಿ ಆಗಿರುವಂತ But ಜನಗಳು. I just want to ask you one thing. ಆದ್ರೆ ನಿಮಗೆ ಒಂದನ್ನು ನಾ ಕೇಳ್ತೇನೆ. What is the very purpose of your life? ನಿಮ್ಮ ಜೀವನದ ಮೊದಲ ಉದ್ದೇಶ ಏನು? Is that to earn money ಅದು ದುಡ್ಡು ಸಂಪಾದನೆ ಮಾಡದ, or to earn God? ಅಥವಾ ದೇವರನ್ನು ಸಂಪಾದನೆ ಮಾಡದ? Amen. Hallelujah. ಹಲ್ಲೆಲೂಯಾ. Let priority come in its position. ಆ ಮುಖ್ಯತ್ವವು ಅದರ ಸ್ಥಾನಗಳಿಗೆ ಬರಲಿ. When you have God your priority, ದೇವರನ್ನು ಮುಖ್ಯವಾಗಿ ನೀವು ಮುಂದೆ ಇಟ್ಕೊಂಡ್ರೆ everything falls at its place. ಎಲ್ಲವೂ ಅದರ ಸ್ಥಳದಲ್ಲಿ ಬೀಳುತ್ತೆ. But when you have other things in priority, ಆದ್ರೆ ಬೇರೆ ಕಾರ್ಯಗಳಿಗೆ ಮುಖ್ಯಸ್ಥವನ್ನು ನೀ ಕೊಟ್ಟಿದ್ರೆ your life will be dismantled. ನಿನ್ನ ಜೀವನವೇ ನಾಶವಾಗ್ಬಿಡುತ್ತೆ. Hallelujah. 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 Hallelujah.